ಇವತ್ತು ನಮ್ಮ ಕಿಚನಲ್ಲಿ ಸೂಪರ್ ಟೇಸ್ಟಿ ಕಾಜು ಮಸಾಲ ಫ್ರೈಡ್ ರೈಸ್ ಮತ್ತು ರೆಸ್ಟೋರೆಂಟ್ ಸ್ಟೈಲಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಾದರೂ ಟೇಸ್ಟಿಯಾಗಿ ನಾಲಿಗೆಗೆ ಒಂಥರ ರಾಯಲ್ ಆಗಿ ಸ್ಪೆಷಲ್ ರುಚಿ ಅಡುಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆಯಾ ನಿಮಗೂ ಕೂಡ? ಹಾಗಿದ್ರೆ ಈ ಒಂದು ಕಾಜು ಮಸಾಲ ಫ್ರೈಡ್ ರೈಸ್ನ ನಿಮಗಾಗಿ ತೊಗೊಂಬರ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಶೇಷ ಏನಪ್ಪ ಇದ್ರದ್ದು ಅಂದರೆ, ಇದನ್ನು ಬ್ಯಾಚುಲರ್ಸ್ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು 10ರಿಂದ 15 ನಿಮಿಷದಲ್ಲಿ. ಸೊ ಜೊತೆಗೆ ನೀವು ಆಫೀಸು ಬೇರೆ ಕಡೆ ಹೊರಗಡೆ ಹೋಗೋರು ಲಂಚ್ ಬಾಕ್ಸ್ಗೆ ಇದನ್ನ ರೆಡಿ ಮಾಡ್ಕೊಂಡು ಹೋಗ್ಬೋದು. ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಫಸ್ಟ್ ಇದನ್ನು ಮಾಡೋಕ್ಕೆ ಏನು ಬೇಕು ಅಂತ ಹೇಳ್ತೀನಿ, ಬನ್ನಿ. ಸೊ ಇಲ್ಲಿ ನಾನು ಫಸ್ಟ್ ಒಂದು ಕುಕ್ಕರಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದಿಟ್ಕೊಂಡು ಅದ್ರ ಜೊತೆಗೆ ತೊಳೆದಿಟ್ಕೊಂಡಾದ್ಮೇಲೆ ಸೊ ಈ ರೀತಿ ನೋಡಿ, ಇಲ್ಲಿ ಕೈ ಹಾಕಿ ನೋಡಿದಾಗ ಇಲ್ಲಿ ಮೇಲ್ಗೆರೆ ಇದೆಯಲ್ಲ ನಮ್ಮದು ಫಿಂಗರಲ್ಲಿ, ಆ ಗೆರೆವರೆಗೂ ಬರೋ ತನಕ ನಾವು ನೀರು ಹಾಕೋಬೇಕು. ನಿಮಗೆ ನೀರಿನ ಅಳತೆ ಗೊತ್ತಾಗುತ್ತೆ ಅಂದರೆ ಹಾಕೋಬೋದು, ಪರವಾಗಿಲ್ಲ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಸೊ ನಮ್ಮದು ಫ್ರೈಡ್ ರೈಸ್ನ ರೆಸ್ಟೋರೆಂಟ್ ಶೈಲಿಯಲ್ಲೇ ಬರಬೇಕು ಅಂದರೆ ಮೇನ್ ಸೀಕ್ರೆಟ್ ಏನಪ್ಪ ಅಂದರೆ ಅನ್ನ ಉದುರಾಗಿರಬೇಕು. ಸೊ ಅದಕ್ಕೆ ಏನು ಟ್ರಿಕ್ನ ಯೂಸ್ ಮಾಡಬೇಕು ಅಂದರೆ, ನಾವು ಇವಾಗ ಏನು ಅಕ್ಕಿ ತೊಳೆದಿಟ್ವಿ ಉಪ್ಪು ಹಾಕಿ ಅದ್ರ ಜೊತೆಗೆ ಒಂದು ಹನಿ ಎಣ್ಣೆಯನ್ನು ಹಾಕ್ಕೋಬೇಕು, ಅಡುಗೆ ಎಣ್ಣೆನ. ಸೊ ಅಂದರೆ ಉದುರಾಗಿ ರೆಡಿ ಆಗುತ್ತೆ. ಸೊ ಇನ್ನೊಂದು ಸೀಕ್ರೆಟ್ ಇದೆ, ಅನ್ನ ಆಮೇಲೆ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಏನು ಬೇಕು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಒಂದು ಸ್ವಲ್ಪ ಕಾಜು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ಸೊ ಇದೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಪುದೀನ ನೀವು ಆಪ್ಷನಲ್ ಹಾಕೊಂಡ್ರೆ ಹಾಕೋಬೋದು, ಇಲ್ಲ ಅಂದ್ರೂ ಬೇಡ. ಸೊ ಇದೆಲ್ಲ ಐಟಮ್ಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ರೆಸ್ಟೋರೆಂಟಲ್ಲಿ ಕಾಸ್ಟ್ಲಿ ಆಗಿರೋವಂಥ ಒಂದು ರೈಸ್ನ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಇಲ್ಲಿ ಒಂದು ತವಾನ ಬಿಸಿ ಇಟ್ಕೋಬೇಕು. ಅದರಲ್ಲಿ ನಾವು ಒಂಚೂರು ಆಯಿಲ್ನ ಹಾಕೋಬೇಕು, ಒಂದು 3-4 ಸ್ಪೂನಷ್ಟು. ಸೊ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇವಾಗ. ಸೊ ನೋಡ್ತಿದ್ದೀರಲ್ಲ, ಇಲ್ಲಿ 1 ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಸೊ ತುಪ್ಪ ಇಷ್ಟ ಅನ್ನೋರು 1 ಸ್ಪೂನ್ ಹಾಕೋಬೋದು, ಇಲ್ಲ ಅಂದರೆ ನಾರ್ಮಲಾಗಿ ಅರ್ಧ ಸ್ಪೂನ್ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದು ಚೆನ್ನಾಗಿ ಕಾದ್ಮೇಲೆ ನಾವು ಏನು ಗೋಡಂಬಿನ ಇಟ್ಕೊಂಡಿದ್ವಿ ಅದನ್ನೇ ಇದರಲ್ಲಿ ಹಾಕೋಬೇಕು. ಸೊ ನೋಡ್ತಿದ್ದೀರಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅದರದ್ದು, ಈ ತುಪ್ಪ ಮತ್ತು ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ಸೊ ಇದನ್ನು ನಾವು ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನಮ್ಮದು ಮೇನ್ ಕಾಜುನೇ ಫ್ರೈಡ್ ರೈಸ್ ಆಗಿರೋದ್ರಿಂದ, ಕಾಜು ಮಸಾಲ ಫ್ರೈಡ್ ರೈಸ್ ಆಗಿರೋದ್ರಿಂದ ನಾವು ಎಷ್ಟು ಕಾಜುನ ಹಾಕೋತೀವಿ ಅಷ್ಟು ಒಳ್ಳೆಯದು, ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು. ಸೊ ಇವಾಗ ಇನ್ನು ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದು. ಸೊ ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿ ಮಾಡ್ಕೋಬೋದು. ಸೊ ಆ ತುಪ್ಪದ ಫ್ಲೇವರ್ ಎಲ್ಲ ಹೀರ್ಕೊಳ್ಳುತ್ತೆ ಇವಾಗಿದು ಚೆನ್ನಾಗಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಪುದೀನ ಹಾಕೋತಾ ಇದ್ದೀನಿ. ಸೊ ಪುದೀನ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಸೊ ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ಲು ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಫ್ರೆಶ್ ಆಗಿರೋ ಒಂದು ಪುದೀನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ತಕ್ಷಣ ಇದ್ರದ್ದೊಂದು ಫ್ಲೇವರ್ದು ಸ್ಮೆಲ್ ಬರುತ್ತೆ ನೋಡಿ, ಸಖತ್ತಾಗಿದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಗ್ರೀನ್ ಚಿಲ್ಲಿ. ಸೊ ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ಸೊ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಸೊ ನೆಕ್ಸ್ಟ್ ನಾವಿಲ್ಲಿ ಏನು ಹಾಕಿದ್ದೀವಿ ಅಂತಂದರೆ, ಇರಿ 1 ಸೆಕೆಂಡ್, ಇದೊಂಚೂರು ಸಾಫ್ಟ್ ಆಗಬೇಕು ನೋಡಿ. ನಾವು ಏನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ ಇದೊಂದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ರೀತಿ ಆಗಬೇಕದು. ಸೊ ನೋಡ್ತಿದ್ದೀರಲ್ಲ, ನಮ್ಮದು ಕಾಜು ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಅಂದ್ಬಿಟ್ಟು, ಕಲರ್ಫುಲ್ ಆಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿಂದರೆ ಹೆಂಗಿರುತ್ತೆ ಹೇಳಿ. ಸೊ ಇಲ್ಲಿ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ಇದನ್ನು ಬೇಯಿಸ್ಕೋಬೇಕು ಇದನ್ನು. ಸೊ ಇವಾಗ ಏನಪ್ಪ ಅಂದರೆ, ಒಂದು ಚೂರು ಕೈ ಆಡಿಸ್ಕೊಂಡು ನಾವು ಸ್ಟೋವ್ನ ಆಫ್ ಮಾಡಬೇಕಾಗತ್ತೆ. ಈರುಳ್ಳಿನ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು. ಸೊ ಜಸ್ಟ್ ಸ್ವಲ್ಪ ಈ ರೀತಿ ಕೈ ಹಾಕಿ ಸ್ಟೋವ್ನ ಆಫ್ ಮಾಡ್ಕೊಂಬಿಡಬೇಕು. ಸೊ ಅಂದರೆ ಅದರ ಕ್ರಿಸ್ಪಿನೆಸ್ ಹಂಗೆ ಇರಬೇಕು ನಮಗೆ.
ಸೊ ಹಾಗಾಗಿ ನಾನು ಇಲ್ಲಿ ನೋಡಿ ನೆಕ್ಸ್ಟ್ ನಾನು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಗರಂ ಮಸಾಲೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಹಾಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಸೊ ರೈಸಲ್ಲಿ ನಾವು ಆಲ್ರೆಡಿ ಹಾಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಉಪ್ಪು. ಸೊ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಿದ್ರಲ್ಲ ನಮ್ದು ಈರುಳ್ಳಿ ಜಾಸ್ತಿ ಬೆಂದಿಲ್ಲ, ಅದು ಜಸ್ಟ್ ಎಣ್ಣೆಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕಷ್ಟೇ. ಸೊ ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಮೇನ್ ನಮ್ಮದು, ಜಾಸ್ತಿ ಹೊತ್ತು ಈರುಳ್ಳಿನ ಬೇಯಿಸ್ಕೋಬಾರ್ದು. ಜಸ್ಟ್ ಹಾಗೆ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ, ಈ ರೀತಿ ರೆಡಿ ಆಗಬೇಕು. ಸೊ ನೋಡ್ತಾ ಇದ್ರೆ ಗೊತ್ತಾಗ್ತಿರಬಹುದು ನಿಮಗೆ. ಸೊ ಆಫ್ ಮಾಡ್ಕೊಂಬಿಡೋಣ. ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ಆಫ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಈ ರೀತಿ ರೆಡಿ ಆಗಿದೆ ನಮ್ಮದು ಮಸಾಲ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು ಅಂತೇಳಿ. ಸಾಂಬಾರು ಮಾಡೋಕ್ಕೆ ಇಷ್ಟ ಇಲ್ಲ, ಮನಸ್ಸಿಲ್ಲ ಅಂದಾಗ ಈ ರೀತಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಆಲ್ರೆಡಿ ನಾನು ರೈಸ್ನ ಕುಕ್ ಮಾಡೋಕ್ಕಿಟ್ಟಿದ್ದೆ, ಅದು ಏನಾಗಿದೆ ಅಂತ ನೋಡೋಣ. ಇವಾಗ ಆಫ್ ಮಾಡಿದ್ದೀನಿ ಆಲ್ರೆಡಿ. A few moments later. ಸೊ ಇಲ್ಲಿ ನೋಡಿ ನಮ್ಮದು ಒಂದು 3 ವಿಸಿಲ್ ಹಾಕ್ಸಿದ್ದೀನಿ ನಾನು. ಸೊ ಈ ರೀತಿ ನಮ್ಮದು ರೈಸ್ ರೆಡಿ ಆಗಿದೆ. 1.5 ಕಪ್ ಅಷ್ಟು ಹಾಕಿದ್ದೆ ನಾನು. ಒಂದು ಫುಲ್ ಕುಕ್ಕರ್ ಆಗಿದೆ ನೋಡಿದು. ಸೊ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ತುಂಬ ಸ್ಪೆಷಲ್ ಆಗಿರುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಮತ್ತು ಫುಲ್ ಸಿಂಪಲ್ ಆಗಿದೆ. ಸೊ ಇದನ್ನು ಇವಾಗ ನೋಡಿ ಉದುರಾಗಿ ರೆಡಿ ಆಗಿದೆ ನಂದು. ಸೊ ಬಿಸಿದೇ ಹಾಕ್ಕೊಂಡು ಮಿಕ್ಸ್ ಮಾಡೋಕೆ ಹೋಗಬೇಡಿ. ಮೇನ್ ಒಂದು ಟಿಪ್ಸ್ ಏನಂದರೆ ಬಿಸಿದು ರೈಸ್ನ ಹಾಕೋಕೆ ಹೋಗಬಾರ್ದು. ಸೊ ನಾನು ಇಲ್ಲಿ ಅರ್ಜೆಂಟಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಂಗೆ ನೀವು ಮಾಡೋವಾಗ ಬಿಸಿ ರೈಸ್ನ ಯಾವುದೇ ಕಾರಣಕ್ಕೂ ಈ ರೀತಿ ಮಿಕ್ಸ್ ಮಾಡೋಕೆ ಹೋಗಬಾರ್ದು. ಸೊ ಯಾಕಂದರೆ ರೈಸ್ ಉದುರಾಗಿದ್ರೇ ನಮ್ಮದು ಮಸಾಲ ಫ್ರೈಡ್ ರೈಸ್ ಏನಂದರೆ ಕಾಜು ಮಸಾಲ ಫ್ರೈಡ್ ರೈಸ್ ಪರ್ಫೆಕ್ಟಾಗಿ ರೆಡಿ ಆಗೋದು. ಸೊ ಉದುರಾಗಿ ಆಗಬೇಕು ಅಂದರೆ ನಮ್ದು ರೈಸ್ ತಣ್ಣಗಾಗೋಕೆ ಬಿಡಬೇಕು ನಾವು. ಸೊ ನಾನು ಇಲ್ಲಿ ಒಂಚೂರು ಆಯಿಲ್ ಹಾಕಿದ್ನಲ್ವ, ಹಾಗಾಗಿ ರೈಸ್ ಏನು ಅಂಟ್ಕೊಂಡಿಲ್ಲ, ಒಂದಕ್ಕೊಂದು ಉದುರಾಗೇ ರೆಡಿ ಆಗಿದೆ. ಸೊ ಹಾಗಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಬಿಸಿದೇ ಈ ರೀತಿ ಮಿಕ್ಸ್ ಮಾಡಿದರೆ ರೈಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ತುಂಡಾಗಿ ಇದು ಬ್ರೇಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದರೆ ಪರ್ಫೆಕ್ಟಾಗಿರುತ್ತೆ ರೈಸು, ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಸೊ ನೋಡ್ತಿದ್ದಿಲ್ಲ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಕ್ವಿಕ್ಕಾಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ನಾನು ಆಲ್ಮೋಸ್ಟ್ ತುಂಬ ಸಾರಿ ರೆಸ್ಟೋರೆಂಟಲ್ಲೆಲ್ಲ ತಿಂದಿದ್ದೀನಿ. ಸೊ ಅದೇ ಟೇಸ್ಟ್ ಮನೇಲಿ ಕೂಡ ಬಂದಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ಇದ್ರ ಜೊತೆಗೆ ನೀವು ಎಗ್ ಗ್ರೇವಿ, ಪನ್ನೀರ್ ಗ್ರೇವಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಏನಿದು ಆಲೂ ಗ್ರೇವಿ ಯಾವುದಾದ್ರೂ ಸೈಡ್ಗೆ ನೀವು ತೊಗೋಬೋದು. ಇಲ್ಲ ಅಂದರೆ ಜಸ್ಟ್ ಇದನ್ನು ಹಾಗೆ ಕೂಡ ತಿನ್ಬೋದು. ಸೊ ನಾನು ಜಸ್ಟ್ ಇದನ್ನು ಹಾಗೆ ತಿಂತಾಯಿದ್ದೀನಿ ಇವತ್ತು. ಸೊ ಇದ್ರ ಜೊತೆಗೆ ಏನೂ ಮಾಡಿಲ್ಲ ಇವಾಗ. ಸೊ ಬನ್ನಿ ಹೇಗಿರುತ್ತೆ ಟೇಸ್ಟ್ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ತಿಂದರೆ ಇನ್ನೂ ಸೂಪರಾಗಿರುತ್ತೆ ಇದು. ಸೊ ಐ ಹೋಪ್ ನಿಮಗೆ ಈ ಒಂದು ಸಿಂಪಲ್ ಆಗಿರೋ ಟೇಸ್ಟಿ ಆಗಿರೋ ರೆಸ್ಟೋರೆಂಟ್ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಸೊ ಅಂದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ, ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೆಲ್ಲ. ಸೊ ಮನೆಯಲ್ಲಿ ಮಕ್ಕಳಿದ್ರೆ ಅವರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಏನಾದರೂ ಹಠ ಮಾಡ್ತಾಯಿದ್ರೆ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲ್ ಆಗಿ ನೋಡಿ ಇಲ್ಲಿ ಈ ರೀತಿ ರೆಡಿ ಆಗಿದೆ. ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ವಾವ್, ಸಖತ್ತಾಗಿದೆ, ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ತಡ ಮಾಡಿದೆ ಇನ್ನು ತಿನ್ನೋನ್ನ ಸರ್ವ್ ಮಾಡಿಕೊಂಡು. ಅದಕ್ಕೂ ಮುಂಚೆ ನೀವು ಇದ್ರದ್ದು ಶಾರ್ಟ್ಸ್ ನೋಡ್ಕೊಂಬನ್ನಿ. ಸೊ ಇನ್ನು ಮುಂದೆ ರೆಸ್ಟೋರೆಂಟ್ಗೆ ಹೋಗಿ ಇದನ್ನು ಆರ್ಡ್ರ್ ಮಾಡೋದನ್ನು ಬಿಡಿ, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ನೋಡಿ ಎಷ್ಟು ಸಖತ್ತಾಗಿದೆ, ಕಲರ್ಫುಲ್ ಆಗಿದೆ. ಸೊ ನೆಕ್ಸ್ಟ್ ಏನು ರೆಸಿಪಿ ನೋಡಿ, ಇಲ್ಲಿ ಯಾವ ರೀತಿ ಉದುರಾಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಅಂಟ್ಕೊಂಡಿಲ್ಲ ನಮ್ಮದು ರೆಸಿಪಿ. ಅಂದರೆ ನಾ ಹೇಳಿರೋ ಟ್ರಿಕ್ಸ್ನ ಯೂಸ್ ಮಾಡಿದರೆ ಪರ್ಫೆಕ್ಟಾಗಿರೋ ರೈಸ್ ನಮ್ಮದು ರೆಡಿ ಆಗಿಬಿಡುತ್ತೆ. ಸೊ ನೀವು ಬೇಕಂದರೆ ಮೇಲ್ಗಡೆಯಿಂದ ಲಿಂಬೆಯನ್ನು ಹಿಡ್ಕೊಂಡು ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ವಾವ್, ಸಖತ್ತಾಗಿದೆ. ಸೊ ಬನ್ನಿ ಇವಾಗ
ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ತಿನ್ನಬಾರ್ದು ಅಂತ ಅನಿಸ್ತಾ ಇದೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಕಾಣ್ತಾ ಇದೆ ಇದು. ಸೊ ನೋಡಿ ಇಲ್ಲಿ ಉದುರಾಗಿ ನಮ್ಮದು ರೈಸ್ ರೆಡಿಯಾಗಿದೆ. ಸೊ ನೀವು ಇದ್ರ ಜೊತೆ ಗ್ರೇವಿ ತೊಗೋಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಸಖತ್ತಾಗಿದೆ ಫ್ರೆಂಡ್ಸ್, ನೀವು ಮಿಸ್ ಮಾಡಿದೆ, ಟ್ರೈ ಮಾಡಬೇಕು. ಆಹಾ, ಸೂಪರಾಗಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್.